ಅಜೀವ ಶಬ್ದದ ಅರ್ಥ ಇಲ್ಲಿದೆ. ಈ ಅಜೀವ ಶಬ್ದದ ಅರ್ಥ ಈಶ್ವರ ಶಬ್ದದ ಜೊತೆಗೆ ಹೊಂದಿಕೊಂಡಿದೆ ಅಂತ ನನಗನ್ನಿಸ್ತು. ಅದಕ್ಕಾಗಿ ಇದನ್ನು ಹೇಳಿದೆ. ಈಶ್ವರ ಅಂತಂದ್ರೆ ಯಾರು? ತತ್ವ ನಿರ್ಣಯದಲ್ಲಿ ಚೇತನತ್ವೇ ಸತಿ ಈಶ್ವರಾದ ಅನ್ಯತಮೇವ ಸಂಸಾರಿಣ ಲಕ್ಷಣ. ಈಶ್ವರನಿಗಿಂತ ಭಿನ್ನನಾಗಿರ್ಬೇಕು, ಮತ್ತೆ ಚೇತನನಾಗಿರ್ಬೇಕು. ಅವನನ್ನ ಸಂಸಾರಿ ಅಂತ ಹೇಳಬೇಕು ಅಂತ ತೀರ್ಥರು ಹೇಳಿದ್ದಾರೆ. ಅದಕ್ಕೆ ರಘುತ್ತಮ ಸ್ವಾಮಿಗಳು ಮೊದಲಾದವರು ಈಶ್ವರ ಶಬ್ದಕ್ಕೆ ನಿತ್ಯ ಮುಕ್ತ ಅನ್ನೋ ಅರ್ಥವನ್ನು ಹೇಳ್ತಾರೆ. ಹಾಗಾಗಿ ಈಶ್ವರ ಅಂದ್ರೆ ನಿತ್ಯ ಮುಕ್ತನಾದಂತಹ ಪರಮಾತ್ಮ, ನಿತ್ಯ ಮುಕ್ತಳಾದಂತಹ ಲಕ್ಷ್ಮೀದೇವಿ, ಮತ್ತೆ ಅವಳನ್ನು ನಿಯಂತ್ರಿಸುವಂತಹ ಪರಮಾತ್ಮ ಅನ್ನೋ ಅರ್ಥ ಅಲ್ಲಿ ನಮಗೆ ಸಿಗ್ತದೆ. ಹಾಗಾಗಿ ಅವರಿಬ್ಬರು ಅಜೀವರು ಅಂತ ಕರೆಸ್ಕೊತಾರೆ. ಲಕ್ಷ್ಮೀದೇವಿ ಮತ್ತು ಪರಮಾತ್ಮ ಇಬ್ಬರು ಕೂಡ ಅಜೀವರೇ. ಯಾಕೆಂದ್ರೆ ಭಾಗವತ ತಾತ್ಪರ್ಯದ 2ನೇ ಸ್ಕಂದದ 5ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಹೀಗಿದೆ: ಯಃ ಪ್ರಾಣಧಾರಣಂ ಪ್ರಾಣ ಪ್ರಸಾದಾತ್ ಕುರುತೆ ನಿಶಂ ಸಜೀವ ಇತಿ ಸಂದಿಷ್ಟ ತದನ್ಯೋ ಜೀವ ಉಚ್ಯತೆ. ಯಾವ ಒಬ್ಬ ಚೇತನ ಮುಖ್ಯ ಪ್ರಾಣನ ಅಥವಾ ಚತುರ್ಮುಖನ ಅನುಗ್ರಹದಿಂದ ಬದುಕ್ತಾನ, ಪ್ರಾಣಧಾರಣವನ್ನ ಮಾಡ್ಕೋತಾನ, ಅವನಿಗೆ ಜೀವ ಅನ್ಬೇಕು. ಆ ದೃಷ್ಟಿಯಿಂದ ಅರ್ಥಾತ್ ಮುಖ್ಯ ಪ್ರಾಣನ ಅಥವಾ ಚತುರ್ಮುಖನ ಅನುಗ್ರಹದಿಂದ ಜೀವಿಸದಿರುವುದರಿಂದ ಲಕ್ಷ್ಮಿ ಮತ್ತು ಪರಮಾತ್ಮರಿಬ್ಬರು ಕೂಡ ಅಜೀವರಾಗಿದ್ದಾರೆ, ಅಂದರೆ ಈಶ್ವರರಾಗಿದ್ದಾರೆ ಅಂತ ಅರ್ಥ ಹೇಳಬಹುದಾಗಿದೆ.